ದಿನದ ಶುಕ್ರವಾರದ ಪ್ರಾರ್ಥನೆ ಯೆರೆಮೀಯ 29:7. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಹೌದು ಸ್ವಾಮಿ, ನಮ್ಮ ದೇಶದ ಕ್ಷೇಮವೇ ನಮ್ಮ ಕ್ಷೇಮ ಕರ್ತನೆ. ದೇವರೇ, ಅಸ್ಸಾಂ ಪಟ್ಟಣವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಮಳೆಯ ನಿಮಿತ್ತವಾಗಿ ಕರ್ತನೆ, ಮಕ್ಕಳು ಮನೆಗಳನ್ನು ಕಳಕೊಂಡು ನಿರಾಶ್ರಿತರಾಗಿದ್ದಾರೆ. ಆತ್ಮಗಳು ನಷ್ಟವಾಗಿ ಹೋಗಿದೆಪ್ಪ. ವಾತಾವರಣವನ್ನು ನಿಮ್ಮ ಹತೋಟಿಗೆ ತೆಗೆದುಕೊಳ್ಳಿರಿ. ಕೇರಳ ರಾಜ್ಯವನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಮಹಾ ಬಿರುಗಾಳಿಯ ಮಳೆಯ ನಿಮಿತ್ತವಾಗಿ ಬೆಟ್ಟ ಗುಡ್ಡಗಳು ಕುಸಿದು ಹೋಗುತ್ತಾ ಇದೆಪ್ಪ. ಮಕ್ಕಳ ಕಣ್ಣೀರನ್ನು ಒರೆಸಿರಿ ರಾಜ. ಆತ್ಮಗಳು ನಷ್ಟವಾಗಿ ಹೋಗುತ್ತಿದೆ ಕರ್ತನೆ. ಪ್ರತಿಯೊಂದು ಆತ್ಮಗಳಿಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಪ್ರಾಣವನ್ನೇ ಕೊಟ್ಟಿದ್ಯಪ್ಪ. ನಮ್ಮ ದೇಶದಲ್ಲಿ ಇನ್ನು ಎಲ್ಲೆಲ್ಲಿ ಮಳೆಯ ನಿಮಿತ್ತವಾಗಿ ಕಷ್ಟವನ್ನು ಅನುಭವಿಸುತ್ತಿದ್ದಾರೋ ಮಕ್ಕಳನ್ನು ನೀವು ಆಶೀರ್ವದಿಸಿ ಅವರ ದುಃಖವನ್ನು ನೀಗಿಸಿ ಸಮಾಧಾನವನ್ನು ನಮ್ಮ ದೇಶಕ್ಕೆ ದಯಪಾಲಿಸಿರಿ ರಾಜ. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಜಯದೊಂದಿಗೆ ಬೇಡಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇಲೆ. ಪ್ರವಾಹವು ಬಾಂಧರು ಭಯವು ನನಗೆ ನಿಲ್ಲವು. ಅಗ್ನಿಯು ನನ್ನನ್ನು ಮುತ್ತಲು ನನ್ನನ್ನು ದಹಿಸಲಾಗದು. ಯೇಸು ಯೇಸು ಎಂದಾರಿಯಲೆಂದೆಂದು ಯೇಸು 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 ಎನ್ನಾಡಿಸಿ ಕಾಯುವನು ಯೇಸು. ಹೌದು ಸ್ವಾಮಿ, ಅಗ್ನಿಯು ನಮ್ಮನ್ನು ದಹಿಸಲಾಗದು, ಜಲಪ್ರಳಯವು ನಮ್ಮನ್ನು ಮುಳುಗಿಸಲಾಗದು. ನನ್ನ ಸರ್ವಶಕ್ತನಾದ ದೇವರು ನಮ್ಮನ್ನು ನಡೆಸುವ ಆತನಾಗಿದೆ ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದೆ ಅಂತಂದೆ, ಆಮೇಲೆ.